ದೇವಸ್ಥಾನಕ್ಕೆ ಹೋಗ್ತೀರಿ ಸರಿ, ದೇವಸ್ಥಾನದ ಪ್ರಸಾದಗಳನ್ನು ತಂದು ಮನೆಯ ದೇವರ ಮಂಟಪದಲ್ಲಿ ಇಡಬೇಡಿ. ಯಾಕೆ ಇಡಬೇಡಿ ಅಂತ ಹೇಳ್ತೇನೆ ಅಂತ ಕೇಳಿದರೆ, ಅಲ್ಲಿರುವಂಥ ಒಂದು ಎನರ್ಜಿ ಏನಿದೆ ಅದು ನಿಮ್ಮ ಮನೆಯ ಒಂದು ಶಕ್ತಿಗೆ ತೊಂದರೆ ಆಗ್ತದೆ. ಸರಿ ಅಂತ ಆಗುವುದಿಲ್ಲ, ನೆಗೆಟಿವ್ ಎನರ್ಜಿ ಆಗ್ತದೆ. ಯಾವುದೇ ಕ್ಷೇತ್ರದ್ದು. ಮೊನ್ನೆ ಒಂದು ಮನೆಗೆ ನಾನು ಹೋಗಿದ್ದೆ, ಸಮಸ್ಯೆ ಅಂತ ಹೇಳಿದರು. ಅದಕ್ಕೆ ಕರ್ಕೊಂಡು ಹೋದರು ನನ್ನನ್ನು. ಹೋದಾಗ ನೋಡ್ತೇನೆ, ಅವರ ಮಂಟಪದಲ್ಲಿ 1 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾರೆ. ಕೆಲವು ದೇವಸ್ಥಾನದ ಪ್ರಸಾದಗಳನ್ನು ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ. ಪ್ರತಿ ದಿವಸ ಅದನ್ನೇ ಹಾಕ್ತಾರೆ. ಅದಲ್ಲದೆ ತನಿಯನ ಪ್ರಸಾದ, ಕೋರ್ದಪ್ಪನ ಕರಿಗಂಧ, ಜುಮ್ಮಾದಿ ಬಂಟನ ಗಂಧ ಪ್ರಸಾದಗಳನ್ನು ಕೂಡ ಆ ಮಂಟಪದಲ್ಲಿ ಇಟ್ಟಿದ್ದಾರೆ. ಅವರಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ ಕೇಳಿದರೆ ಅವರಿಗೆ ಅವರು ಮಾಟ ಮಾಡಿದಾಗೆ ಆಗ್ತದೆ. ಅದಕ್ಕೋಸ್ಕರ ನನ್ನ ಆತ್ಮೀಯ ನಡೆದಾಡುವ ದೇವರುಗಳೇ, ನಾನು ಹೇಳೋದಿಷ್ಟೇ, ನೀವು ನಿಜವಾಗಿಯೂ ನಿಮ್ಮ ಒಳಗಡೆ ಆ ಪರಮಾತ್ಮನ ಶಕ್ತಿ ಇದೆ. ಆ ಶಕ್ತಿಯ ಎದುರು ಯಾವ ಕ್ಷೇತ್ರದ ಪ್ರಸಾದವೂ ಕೂಡ ಇಲ್ಲ. ನೀವು ಹೋಗೋದು ಬೇಡ ಅಂತ ಹೇಳುವುದಿಲ್ಲ. ಆದರೆ ಮೊದಲನೆಯ ಕ್ಷೇತ್ರ ಉಂಟಲ್ಲ, ನಿಮ್ಮ ಶರೀರ, ಅದರ ಒಳಗಿರುವಂಥ ಆತ್ಮ ಇದ್ದಾನೆ ಅಲ್ವಾ, ಅದು ಕ್ಷೇತ್ರಜ್ಞ. ನೀವು ನಡೆದಾಡುವ ದೇವರುಗಳು. ಅದಕ್ಕೋಸ್ಕರ ನೀವು ದೇವರ ಪ್ರಸಾದವನ್ನು ನಿಮ್ಮ ಧರ್ಮಚಾವಡಿಯಲ್ಲಿ ಅದನ್ನು ಎಲ್ಲರಿಗೆ ಕೊಡಿ. ಮನೆಯವರಿಗೆ ಕೊಟ್ಟ ನಂತರ ಅದನ್ನೊಂದು ಬಕೆಟ್ನಲ್ಲಿ ಹಾಕಿ ನೀರು ಮಾಡಿ ನಿಮ್ಮ ತೆಂಗಿನ ಮರ ಇಲ್ಲದ್ರೆ ಹೂವಿನ ಗಿಡ ಇದ್ದರೆ ಅದರ ಬುಡಕ್ಕೆ ಹಾಕಿಬಿಡಿ. ಏನು ತೊಂದರೆ ಇಲ್ಲ, ಸರಿ ಆಯಿತು. ಅದನ್ನು ಮನೆಯ ದಿಂಬಿನಲ್ಲಿ ಇರುವುದು, ಮಲಗುವಾಗ ಕಬಾಟ್ನಲ್ಲಿರುವುದು ತೊಂದರೆ ಆಗ್ತದೆ. ಅದಕ್ಕೆ ನೀವೊಂದು ಕೆಲಸ ಮಾಡಿ, ಒಂದು 100 ಗ್ರಾಮ್ ಒಂದು ಕೆಂಪು ನಿಮಗೆ ಕುಂಕುಮ ಸಿಗ್ತದೆ, ಅದನ್ನು ದೇವರ ಡಬ್ಬಿಯಲ್ಲಿ ಹಾಕಿ, ಅದು ಪ್ರಸಾದ ಆಗ್ತದೆ ನಿಮಗೆ. ಆ ಪ್ರಸಾದವನ್ನು ಪ್ರತಿದಿನ ಸ್ನಾನಾದಿಗಳನ್ನು ಮಾಡಿ ದೇವರ ಎದುರಿನಲ್ಲಿ ಒಂದು ಗಂಧ ಹಾಕಿ, ಗಂಧದ ಮೇಲೆ ಆ ಪ್ರಸಾದವನ್ನು ಹಾಕಿದರೆ ನಿಮಗೆ ಪಾಸಿಟಿವ್ ಎನರ್ಜಿ ಬರ್ತದೆ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ನೀವು ತೊಂದರೆ ಏನಿಲ್ಲ, ಪ್ರಸಾದ ತನ್ನಿ. ಆದರೆ ದೇವರ ಮಂಟಪದಲ್ಲಿ ಇರಲಿಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಕ್ಷೇತ್ರದ್ದು ಪ್ರಸಾದ, ತಿನ್ನುವಂಥ ಪ್ರಸಾದ ಇದೆಯಲ್ಲ, ಅದು ನಿಮ್ಮ ಮಲಮೂತ್ರಕ್ಕೆ ಸೇರದ ಹಾಗೆ ನೋಡಿ. ಒಂದೊಂದು ಚಿಟಿಕೆ ತಿಂದರೆ ಸಾಕು. ಮಲಮೂತ್ರ ವಿಸರ್ಜನೆಗೆ ಅದು ಸೇರಲೇಬಾರ್ದು. ಊಟದಾಗಿ ತಿನ್ನಬಾರ್ದು ಅದನ್ನು. ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಮಾಡಿದ್ದು. ಅಜ್ಞಾನದಿಂದ ಇದುವರೆಗೆ ತಪ್ಪಾಗಿದ್ದರೆ ತೊಂದರೆ ಇಲ್ಲ, ಇನ್ನು ಮುಂದೆ ಆದರೂ ತೊಂದರೆ ಆಗದಾಗೆ ನೋಡಿ. ದೈವದ ಪ್ರಸಾದವೂ ತೊಂದರೆ ಇಲ್ಲ, ಅದನ್ನು ಮಂಟಪದಲ್ಲಿ ಇಡಲಿಕ್ಕೆ ಹೋಗಬೇಡಿ. ನನ್ನ ಒಂದು ಫೋನ್ ನಂಬರ್ ಬರೆದುಕೊಳ್ಳಿ, 9880254627. ರೀಮೈಂಡ್ಸೆಟ್ ವರ್ಕ್ಶಾಪ್ಗೆ ಬಂದವರಿಗೆಲ್ಲರಿಗೂ ಕೂಡ ನಾನು ಜ್ಞಾನವನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಜೈ ಶ್ರೀರಾಮ್.